ಭಿನ್ನರಾಶಿ ಡಿಎಲ್ಎಂ ಬಳಸಿ ಭಿನ್ನರಾಶಿಯ ಪರಿಚಯ. ಇಂದಿನ ಸಚೇತನ ಕಾರ್ಯಕ್ರಮದ ವಿಷಯ ಟಿಎಲ್ಎಂ ಭಿನ್ನರಾಶಿ ಪರಿಚಯ. ಟಿಎಲ್ಎಂ ಭಿನ್ನರಾಶಿಗಳ ಪರಿಚಯ ಎಂದರೆ ಕಲಿಯುವವರಿಗೆ ಭಿನ್ನರಾಶಿ ಕಲ್ಪನೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಬಳಸುವ ದೃಶ್ಯ ಮತ್ತು ಸ್ಪರ್ಶೆಯ ಸಾಮಗ್ರಿ. ಉದಾಹರಣೆಗೆ ಕಟ್ ಮಾಡಿದ ಕೇಕ್, ಬಣ್ಣದ ಕಾಗದ ಪ್ಲೇಟ್. ಇದು ಭಾಗಗಳನ್ನು ಪೂರ್ಣಕ್ಕೆ ಹೊಲಿಸಲು ಸಹಾಯ ಮಾಡುತ್ತದೆ. ಇದನ್ನು ಮಾಡಲು ಕಾಗದದ ತುಂಡುಗಳನ್ನು ಭಾಗಿಸಿ, ಉದಾಹರಣೆಗೆ 1 ಅಥವಾ 2, 1 ಅಥವಾ 4 ಬಣ್ಣದ ಪಟ್ಟಿಗಳನ್ನು ಬಳಸಿ ಅಥವಾ ಪ್ಲಾಸ್ಟಿಕ್ ತಟ್ಟೆಯನ್ನು ಕಟ್ ಮಾಡಿ ಭಾಗಗಳನ್ನು ಎಂದು ತೋರಿಸಿ. ನ್ಯೂಮರೇಟರ್ ಮೇಲಿನ ಸಂಖ್ಯೆ ಮತ್ತು ಡೆನಾಮಿನೇಟರ್ ಕೆಳಗಿನ ಸಂಖ್ಯೆ ಪರಿಕಲ್ಪನೆ ತೋರಿಸಬಹುದು. ಭಿನ್ನರಾಶಿಗಳ ಸಮಪಾಲು ಪೂರ್ಣ ಸಂಖ್ಯೆ ಘಟಕಗಳನ್ನು ಸಮವಾಗಿ ವಿಂಗಡಿಸಿದಾಗ ಮತ್ತು ಸಮವಾಗಿ ಹಂಚಿದಾಗ ದೊರೆಯುವ ಭಾಗ ಎಂದು ಭಿನ್ನರಾಶಿ. ಭಿನ್ನಾಂಶ ಭಾಗಗಳು ಒಂದು ಮೂಲ ಘಟಕವನ್ನು ಸಮಭಾಗಗಳಾಗಿ ವಿಂಗಡಿಸಿದಾಗ ಪ್ರತಿ ಭಾಗವನ್ನು ಭಿನ್ನಾಂಶ ಭಾಗ ಎಂದು ಕರೆಯುತ್ತೇವೆ. ಭಿನ್ನರಾಶಿಯನ್ನು ಓದುವುದು. ಭಿನ್ನರಾಶಿಯಲ್ಲಿ ಉದಾಹರಣೆ 5 ಅನ್ನು ಅಂಶ ಮತ್ತು 6 ಅನ್ನು ಛೇದ ಎಂದು ಕರೆಯುತ್ತೇವೆ. ಮಿಶ್ರ ಭಿನ್ನರಾಶಿಗಳು ಪೂರ್ಣ ಸಂಖ್ಯೆಯ ಭಾಗ ಮತ್ತು ಭಿನ್ನರಾಶಿ ಭಾಗವನ್ನು ಹೊಂದಿರುತ್ತೇವೆ. ಇಂದಿನ ಸಚೇತನ ಕಾರ್ಯಕ್ರಮ ಸಮಾಪ್ತಿ. ಧನ್ಯವಾದಗಳು. These are fractions. This is 1/2, this is 1/3, this is 1/4, this is 1/5, this is 1/6, half, 1/3, quarter of 1/4, 1/5, 1/6, 1 out of 2 equal parts, 1 out of 3 equal parts, 1 out of 4 equal parts, 1 out of equal parts, 5 equal parts, 1 out of 6 equal parts.